ಹಲೋ, ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ. ಹಾಗೆ ಮೊದಲದಾಗಿ ನಂದು ಇವತ್ತು ಹೂವಿನ ವ್ಯಾಪಾರ ಮುಗೀತು. ಇನ್ನು ಮನೆಯ ಕಡೆ ಹೋಗೋ ಪ್ರಯಾಣ. ಹಾಗೆ ಪ್ರಯಾಣ ಮಾಡ್ತಾ ಒಂದೇ ಒಂದು ಮಾತನ್ನ ಕೇಳೋಣ. ವಿಡಿಯೋ ನೋಡ್ಕೊಂಡ್ ಬರ್ರಿ ಫಸ್ಟ್. साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा। साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे। आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए ನೋಡಿದ್ರಲ್ಲ ವಿಡಿಯೋ. ನಮ್ಮ ದೇಶದ ಪ್ರಧಾನಿಯವರು ಜನರಿಗೆ ಮುಖ್ಯವಾಗಿ ಎರಡು ವಿಷಯದ ಬಗ್ಗೆ ತುಂಬ ಚರ್ಚೆಯಲ್ಲಿರೋ ಮಾತದು ಆಗಿರೋದು. ಏನಂದರೆ, ಒಂದು, ಚಿನ್ನದ ಖರೀದಿಯನ್ನು ಕಡಿಮೆ ಮಾಡಿ. ಯಾಕೆ ಹೇಳಿದ್ರು? ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾ ಸುಮಾರು ಸರ್ಚ್ ಮಾಡಿದೆ. ಅಲ್ಲಿ ನನಗೆ ತಿಳಿದು ಡಾಲರ್ ಡಿಮ್ಯಾಂಡ್ ಕಾರಣದಿಂದ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಾವು ವಿದೇಶದಲ್ಲಿ ಚಿನ್ನ ತರಲು ನಮ್ಮ ದೇಶದ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡಬೇಕಾಗುತ್ತೆ. ಅದೇ ಹಣವನ್ನು ನಾವು ನಮ್ಮ ದೇಶ ಬ್ಯಾಂಕ್ಗಳಲ್ಲಿ ಅಥವಾ ಉದ್ಯಮಗಳಲ್ಲಿ ತೊಡಗಿಸಿದ್ರೆ ನಮ್ಮ ದೇಶ ಆರ್ಥಿಕತೆ ಬಲವಾಗಿರುತ್ತೆ ಎಂಬುದು ಅವರ ಮಾತಿನ ಅರ್ಥ. ಇದನ್ನು ಉಳಿತಾಯ ಮತ್ತು ವರ್ಕ್ ಫ್ರಮ್ ಹೋಮ್, ನಾವು ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬಿತವಾಗಿದ್ದೀವಲ್ಲ, ಇದು ಕೂಡ ವಿದೇಶದಿಂದಲೇ ಬರಬೇಕಾದ ಮುಖ್ಯವಾದ ಆಮದು ಅಲ್ವಾ? ಏನಂತೀರ ಇದಕ್ಕೆ ನೀವು? ಮತ್ತೆ ಸಾಧ್ಯವಾದಷ್ಟು ಮನೆಯಿಂದಲೇ ಕೆಲಸ ಮಾಡಿ ಅಂತ ಅಂದರು. ಯಾಕೆ? ಅನಗತ್ಯ ಓಡಾಟ ನಿಲ್ಲಿಸುವುದರಿಂದ ದೇಶದ ಸಂಪತ್ತು ಉಳಿಯುತ್ತೆ. ನಾವು ಹೂವಿನ ವ್ಯಾಪಾರನ ಮಾಡುವವರೇ ಇರ್ಬೋದು, ದೇಶದ ಉಳಿತಾಯದಲ್ಲೂ ನಮಗೊಂದು ಪಾತ್ರ ಇದ್ದೇ ಇರುತ್ತೆ. ಕರೆಕ್ಟ್ ಅಲ್ವಾ? ದೇಶದಲ್ಲಿ ಮಾಡೋ ಪ್ರತಿಯೊಂದು ಕೆಲಸದಿಂದಲೂ ಸರ್ಕಾರಕ್ಕೆ ಒಂದು ರೀತಿ ಪ್ರಾಫಿಟ್ ಇದ್ದೇ ಇರುತ್ತೆ. ಏನಂತೀರಲ್ವಾ? ಈಗ ಈ ಮಾತು ಹೇಳಿದ್ದಾರೆ ಮೋದಿ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಾರ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರುವಂತಹ ದೇಶದ ಹಿತದೃಷ್ಟಿಯಿಂದ ಪ್ರಧಾನಿಯವರು ಈ ಕರೆ ನಮ್ಮೆಲ್ಲರ ಕೈ ಜೋಡಿಸಿ ಹೇಳಿದ್ದಾರೆ ಅಂತ ಹೇಳುತ್ತೇವೆ. ನಮ್ಮನೆ ಹತ್ರ ಬಂತು. ಬಾಯ್. ನಾಳೆ ಮತ್ತೆ ಸಿಗೋಣ, ಹೊಸ ವಿಷಯದ ಬಗ್ಗೆ ಮಾತಾಡೋಣ. ಬಾಯ್.